ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1944ರಿಂದ 1953ರವರೆಗೆ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಾವು ಈ ಹಿಂದಿನ ಸಂಚಿಕೆಯಲ್ಲಿ 1934ರಿಂದ 1943ರವರೆಗೆ ಬಿಡುಗಡೆಗೊಂಡಿರುವ 13 ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ನಾವು ಅದರ ಮುಂದುವರಿದ ಭಾಗವನ್ನು ನೋಡೋಣ ಬನ್ನಿ. 14ನೇ ಚಲನಚಿತ್ರ ರಾಧಾರಮಣ. ಇದು 1944ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಜ್ಯೋತಿಷ್ಯ ಸಿನ್ಹಾರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ BR ಪಂತುಲು, MV ರಾಜಮ್ಮ, GV ಅಯ್ಯರ್, AK ಶ್ರೀನಿವಾಸರಾವ್ ಮತ್ತು ಮೊದಲ ಬಾರಿಗೆ ಬಾಲಕೃಷ್ಣರವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ವಾಣಿ. ಇದು 1944ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು K ಹಿರಣ್ಣಯ್ಯ ಮತ್ತು ಗೋಪಾಲ್ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ K ಹಿರಣ್ಣಯ್ಯ, T ಚೌಡಯ್ಯ, ಮುಸುರಿ ಕೃಷ್ಣಮೂರ್ತಿ, ಬಳ್ಳಾರಿ ರತ್ನಮಾಲ, ಮೊದಲ ಬಾರಿಗೆ ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ಹೇಮರೆಡ್ಡಿ ಮಲ್ಲಮ್ಮ. ಇದು 1945ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು S ಸೌಂದರ್ಯರಾಜನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತಾರ್, ಗುಬ್ಬಿ ವೀರಣ್ಣ, B ಜಯಮ್ಮ, ಕೂರಾ ಸೀತಾರಾಮಶಾಸ್ತ್ರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಚಂದ್ರಹಾಸ. ಇದು 1947ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಶಾಂತೇಶ್ ಪಾಟೀಲ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹಂದಿಗನೂರು ಸಿದ್ದರಾಮಪ್ಪ, ಅಮೀರ್ ಬಾಯಿ, ವಿಕಾಸ್ ಶಾ, B ಶಾರದಾ, ವತ್ಸಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 18ನೇ ಚಲನಚಿತ್ರ ಕೃಷ್ಣಲೀಲಾ. ಇದು 1947ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು CV ರಾಜುರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕೆಂಪರಾಜ್ ಅರಸ್, ಕುಮಾರಿ ಉಷಾ, ಬಳ್ಳಾರಿ ಲಲಿತಾ, ಕಾವೇರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ SP ವರದರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಮಹಾನಂದ. ಇದು 1947ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು T ಜಾನಕಿರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕೆಂಪರಾಜ ಅರಸ್, ಸುಮತಿ, ಕಾಶಿನಾಥ್, ಶಾಂತಾದೇವಿ, ಪ್ರತಿಮಾದೇವಿ, ಸೂರಟ್ ಅಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ಮಹಾತ್ಮ ಕಬೀರ. ಇದು 1947ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು R ನಾಗೇಂದ್ರ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸುಬ್ಬಯ್ಯ ನಾಯ್ಡು, ಶಾಂತ, ಕಾಂತ, R ನಾಗೇಂದ್ರ ರಾವ್, ಲಕ್ಷ್ಮೀಬಾಯಿ, ಕಮಲಾಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ರಾಜಸೂಯ ಯಾಗ. ಇದು ಈ ಹಿಂದೆ 1937ರಲ್ಲಿ ಬಿಡುಗಡೆಗೊಂಡಿದ್ದು, ಪುನಃ 10 ವರ್ಷಗಳ ನಂತರ ಕೆಲವು ಬದಲಾವಣೆಗಳೊಂದಿಗೆ ಮತ್ತೆ ಬಿಡುಗಡೆಗೊಂಡಿರುತ್ತದೆ. 22ನೇ ಚಲನಚಿತ್ರ ಭಕ್ತ ರಾಮದಾಸ. ಇದು 1948ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು D ಕೆಂಪರಾಜ ಅರಸ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕೆಂಪರಾಜ ಅರಸ್, ವಿಮಲಾನಂದ ದಾಸ್, ಸುಮತಿ, ಪ್ರತಿಮಾದೇವಿ, MS ಸುಬ್ಬಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ಭಕ್ತ ಕುಂಬಾರ. ಇದು 1948ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಬಮ್ಮನ್ D ಇರಾನಿಯವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತಾರ್, ಲಕ್ಷ್ಮೀಬಾಯಿ, ಪಂಡ್ರಿಬಾಯಿ, ವಿಮಲಾನಂದ ದಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ಭಾರತಿ. ಇದು 1948ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು RM ವೀರಭದ್ರಯ್ಯನವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸೂರ್ಯಕುಮಾರಿ, MV ಕೃಷ್ಣಸ್ವಾಮಿ, ಸಂಪತ್, ರಾಜಕುಮಾರಿ, ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ದಸರಾ. ಇದು 1949ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು BY ರಾಮದಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸರಸ್ವತಿ, ಶ್ರೀಧರ್, ಲೀಲಾ, ಪಾಪಯ್ಯ, SS ಜೋಶಿ, KS ಸಿಂಹ, NS ಆರಾಧ್ಯ, ವಿಘ್ನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಕಲಾವಿದ. ಇದು 1949ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಸೂರ್ಯನಾರಾಯಣ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸೋಹನ್ ಲಾಲ್, ಶಾಂತ, ಕಾಂತ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ನಾಗಕನ್ನಿಕಾ. ಇದು 1949ರಲ್ಲಿ ಬಿಡುಗಡೆಗೊಂಡಿದ್ದು,
ಈ ಚಿತ್ರವನ್ನು ಜಿ ವಿಶ್ವನಾಥನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಎಂ ಜಯಶ್ರೀ, ಪ್ರತಿಮಾ ದೇವಿ, ಬಳ್ಳಾರಿ ರತ್ನಮಾಲಾ, ಬಿ ರಾಘವೇಂದ್ರ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 28ನೇ ಚಲನಚಿತ್ರ ಸತಿ ತುಳಸಿ. ಇದು 1949ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು MVN ಅಯ್ಯಂಗಾರ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ವಿಮಲಾನಂದ ದಾಸ್, ಸುಶೀಲಾ ದೇವಿ, SM ವೀರಭದ್ರಪ್ಪ, ವಿ ಮಹಾಬಲ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 29ನೇ ಚಲನಚಿತ್ರ ಶಿವ ಪಾರ್ವತಿ. ಈ ಚಿತ್ರವು 1947ರಲ್ಲಿ ಬಿಡುಗಡೆಗೊಂಡಿದ್ದ ಮಹಾನಂದ ಎಂಬ ಹೆಸರಿನ ಚಿತ್ರ. ಇದು ಕೆಲವು ಬದಲಾವಣೆಗಳೊಂದಿಗೆ ಮರು ಬಿಡುಗಡೆಯಾಗಿರುತ್ತದೆ. 30ನೇ ಚಲನಚಿತ್ರ ಶನಿ ಮಹಾತ್ಮೆ. ಇದು 1950ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಕೆಂಪರಾಜ ಅರಸ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕೆಂಪರಾಜ ಅರಸ್, ಬಿ ಜಯಮ್ಮ, MV ರಾಜಮ್ಮ, MS ಸುಬ್ಬಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 31ನೇ ಚಲನಚಿತ್ರ ಜಗನ್ಮೋಹಿನಿ. ಇದು 1951ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಡಿ ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹರಿಣಿ, ಪ್ರತಿಮಾ ದೇವಿ, ಶ್ರೀನಿವಾಸ್ ರಾವ್, ಈಶ್ವರಪ್ಪ, ಜಯಶ್ರೀ, ಮಹಾಬಲ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 32ನೇ ಚಲನಚಿತ್ರ ತಿಲೋತ್ತಮೆ. ಇದು 1951ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು RM ವೀರಭದ್ರಯ್ಯನವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಜಯಶ್ರೀ, ವೀರಭದ್ರಪ್ಪ, MV ರಾಜಮ್ಮ, ಜಯಮ್ಮ, ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 33ನೇ ಚಲನಚಿತ್ರ ರಾಜ ವಿಕ್ರಮ. ಇದು 1951ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಕೆಂಪರಾಜ ಅರಸ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ MV ರಾಜಮ್ಮ, ಜಯಮ್ಮ, ಪಂಡ್ರಿಬಾಯಿ, MS ಸುಬ್ಬಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 34ನೇ ಚಲನಚಿತ್ರ ಶ್ರೀ ಶ್ರೀನಿವಾಸ ಕಲ್ಯಾಣ. ಇದು 1952ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಡಿ ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ವಿಮಲಾನಂದ ದಾಸ್, ಪ್ರತಿಮಾ ದೇವಿ, ಹರಿಣಿ, ಜಯಶ್ರೀ, ಡಾಕ್ಟರ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 35ನೇ ಚಲನಚಿತ್ರ ಚಂಚಲ ಕುಮಾರಿ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಡಿ ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹಿಂದೂ ಶೇಖರ್, ಕಾಮಿನಿ, ಪ್ರತಿಮಾ ದೇವಿ, ಸರೋಜಮ್ಮ, ಬಾಲನಟನಾಗಿ SV ರಾಜೇಂದ್ರ ಸಿಂಗ್ ಬಾಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 36ನೇ ಚಲನಚಿತ್ರ ದಲ್ಲಾಳಿ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಡಿ ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹರಿಣಿ, MS ಮಾಧವರಾವ್, ಬಾಲಕೃಷ್ಣ, ಸಂಪತ್, ಪ್ರತಿಮಾ ದೇವಿ, ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 37ನೇ ಚಲನಚಿತ್ರ ಜಾತಕ ಫಲ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು R ನಾಗೇಂದ್ರ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ R ನಾಗೇಂದ್ರ ರಾವ್, ಸಾರಂಗಪಾಣಿ, TK ಬಾಲಚಂದ್ರನ್, ಸೂರ್ಯಕಲಾ, ಕಮಲಾಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 38ನೇ ಚಲನಚಿತ್ರ ಗುಣಸಾಗರಿ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು HLN ಸಿಂಹರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತಾರ್, ವೀರಣ್ಣ, ಬಿ ಜಯಮ್ಮ, ಪಂಡ್ರಿಬಾಯಿ, ಕೃಷ್ಣಕುಮಾರಿ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 39ನೇ ಚಲನಚಿತ್ರ ಮಂಗಳ ಗೌರಿ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು TR ಸುಂದರಂ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹಿಂದೂ ಶೇಖರ್, ಹರಿಣಿ, ಜಯಶ್ರೀ, ಲಕ್ಷ್ಮೀದೇವಿ, ಬಾಲಕೃಷ್ಣ, ಮುಸ್ರಿ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 40ನೇ ಚಲನಚಿತ್ರ ಶ್ರೀಕೃಷ್ಣ. ಇದು 1947ರಲ್ಲಿ ಬಿಡುಗಡೆಗೊಂಡಿದ್ದ ಕೃಷ್ಣಲೀಲಾ ಎಂಬ ಚಲನಚಿತ್ರವು ಕೆಲವು ಬದಲಾವಣೆಗಳೊಂದಿಗೆ ಪುನಃ ಬಿಡುಗಡೆಗೊಂಡಿರುತ್ತದೆ. 41ನೇ ಚಲನಚಿತ್ರ ಸೌಭಾಗ್ಯಲಕ್ಷ್ಮಿ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಬಿ ವಿಠಲಾಚಾರ್ಯರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಹರಿಣಿ, ಹಿಂದೂ ಶೇಖರ್, ಬಾಲಕೃಷ್ಣ, MN ಲಕ್ಷ್ಮೀದೇವಿ, MS ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1944ರಿಂದ 1953ರವರೆಗೆ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ
ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.